ಚಾಮರಾಜನಗರ ಶೂಟೌಟ್ನಲ್ಲಿ ಮೂವರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ವರದಿ ಸಲ್ಲಿಕೆ ಆಗಿದೆ. ವರದಿಯಲ್ಲಿ ಹತ್ತಿರದಿಂದಲೇ ಗುಂಡು ಹಾರಿರೋದಾಗಿ ಉಲ್ಲೇಖ ಆಗಿದೆ. ಚಾಮರಾಜನಗರ ಶೂಟೌಟ್ ಕೇಸ್ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮೃತಪಟ್ಟಿದ್ರಲ್ಲ ಮೂವರು, ಅವರ ಮರಣೋತ್ತರ ಪರೀಕ್ಷೆಯ ವರದಿ ಸಲ್ಲಿಕೆ ಆಗಿದೆ. ಇನ್ನು ಈ ವರದಿಯಲ್ಲಿ ಹತ್ತಿರದಿಂದಲೇ ಗುಂಡು ಹಾರಿರೋದಾಗಿ ಉಲ್ಲೇಖ ಆಗಿದೆ. ಕಾವೇರಿ ವನ್ಯಜೀವಿ ಧಾಮದ ಶಾಖೆ ಬೀಚ್ನಲ್ಲಿ ನಡೆದಂತಹ ಘಟನೆ ಇದು. ಆಗಸ್ಟ್ 15ರ ಮುಂಜಾನೆ ಸ್ವಾತಂತ್ರ್ಯ ದಿನಾಚರಣೆ ಏನಿತ್ತು ಅವತ್ತು ಮುಂಜಾನೆ ನಡೆದಂತಹ ಘಟನೆ ಇದು. ಮೂವರು ಶೂಟೌಟ್ ಆಗಿದ್ರು. ಶೂಟೌಟ್ನಲ್ಲಿ ತೋಮಿಯಾರ್ಪಾಳ್ಯ ಗ್ರಾಮದ ಕುಮಾರ್, ಮರಿಮಂಗಲದ ಆಂಟೋನಿ ಸ್ವಾಮಿ, ಪೀಟರ್ ಮೃತಪಟ್ಟಿದ್ರು. ಇದೀಗ ಮೃತರ ಮರಣೋತ್ತರ ಪರೀಕ್ಷೆಯ ವರದಿ ಬಹಿರಂಗ ಆಗಿದೆ. ವರದಿಯಲ್ಲಿ ಹತ್ತಿರದಿಂದಲೇ ಗುಂಡು ಹಾರಿರುವುದರ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ಆಗಿತ್ತು. ಮರಣೋತ್ತರ ಪರೀಕ್ಷೆಯ ವರದಿ ಬಹಿರಂಗ ಆಗಿದೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಹತ್ತಿರದಿಂದಲೇ ಗುಂಡು ಹಾರಿರೋದಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಬಹಳಷ್ಟು ಉದ್ರಿಕ್ತವಾಗಿತ್ತು ಅಲ್ಲಿನ ಗ್ರಾಮ ಕೂಡ. ಅಲ್ಲಿನ ಅರಣ್ಯ ಅಧಿಕಾರಿಗಳ ಏನು ಧ್ವಂಸ ಮಾಡಿದ್ರು ಅವರ ಕಚೇರಿಯನ್ನು ಕೂಡ. ಬಹಳಷ್ಟು ರಾಜಕೀಯವಾಗಿಯೂ ಕೂಡ ಇದು ಜಟಾಪಟಿಗೆ ಕಾರಣವಾಗಿತ್ತು. ಸದ್ಯಕ್ಕೆ ಇದೀಗ ಅವರ ಮರಣೋತ್ತರ ಪರೀಕ್ಷೆಯ ವರದಿ ಸಲ್ಲಿಕೆ ಆಗಿದೆ. ವರದಿಯಲ್ಲಿ ಹತ್ತಿರದಿಂದಲೇ ಗುಂಡು ಹಾರಿರುವುದರ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಬಿಕಾಸ್ ಇವರು ಜಿಂಕೆಯನ್ನು ಅಥವಾ ಏನೋ ಒಂದು ಬೇಟೆಯನ್ನು ಮಾಡೋದಕ್ಕೆ ಬಂದಿದ್ರು, ಬೇಟೆಗಾರರು. ನಮಗೆ ಸರೆಂಡರ್ ಆಗಲಿಲ್ಲ, ನಮ್ಮ ಮೇಲೆ ಅವರು ದಾಳಿಯನ್ನು ಮಾಡೋದಕ್ಕೆ ಬಂದರು, ಅದಕ್ಕೆ ನಾವು ಪ್ರತಿದಾಳಿಯನ್ನು ಮಾಡಿ ಶೂಟೌಟನ್ನು ಮಾಡಬೇಕಾಗಿತ್ತು ಅಂತ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಹೇಳಿರೋದು. ಬಟ್ ಹತ್ತಿರದಿಂದಲೇ ಗುಂಡು ಹಾರಿರುವುದರ ಬಗ್ಗೆ ಇದೀಗ ಉಲ್ಲೇಖ ಆಗಿದೆ. ಇನ್ನು ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಮೊದಲಿಗೆ ಸಾಕ್ಷಿಗಳನ್ನು ಕೂಡ ತಂದಿಟ್ಟಿದ್ರು, ಬಟ್ ಅದರಲ್ಲಿ ಇನ್ನೂ ಕೂಡ ಸ್ಟಿಕ್ಕರನ್ನು ತೆಗೆದೇ ಇರುವಂತಹ ಚಪ್ಪಲಿಗಳನ್ನು ಇಟ್ಟಿದ್ದು ರಾಜ್ಯಾದ್ಯಂತ ಬಹಳಷ್ಟು ಚರ್ಚೆಗೂ ಕೂಡ